ಬನ್ನಿ ಫ್ರೆಂಡ್ಸ್, ನಾವಿವತ್ತು ನುಗ್ಗೆಕಾಯಿ ಪಲ್ಯವನ್ನು ಮಾಡ್ಕೊಳ್ಳೋಣ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ. ಇದನ್ನು ಒಂದು ಸಲ ಮಾಡ್ಕೊಂಡು ತಿನ್ನಿ ನೋಡಿ, ಸಿಂಪಲ್ಲಾಗಿ. ಇದಕ್ಕೆ ಬೇಕಾಗಿರೋ ವಸ್ತು: ಒಗ್ಗರಣೆ ಬೇಕಾಗಿರೋ ಸಾಮಗ್ರಿ: ಈರುಳ್ಳಿ, ಮೆಣಸಿನ್ಕಾಯಿ, ಈಗ ಕರಿಬೇವು, ಸಾಸಿವೆ, ಎಣ್ಣೆ. ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ಇದಕ್ಕೆ ಎಣ್ಣೆ, ಇವಾಗ ಇದಕ್ಕೆ ಸಾಸಿವೆ, ಇದಕ್ಕೆ ಕರಿಬೇವು, ಇದಕ್ಕೆ ಸ್ವಲ್ಪ ಕೈ ಆಡಿಸ್ಕೋಬೇಕು. ಮಾಡಿಟ್ಕೊಂಡಿರೋ ಈರುಳ್ಳಿ, ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂಬಣ್ಣ ಬರೋವರೆಗೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ನೋಡಿ, ಈ ರೀತಿ ಫ್ರೈ ಆದರೆ ಸಾಕು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿನ ಪುಡಿ. ಈಗ ನಾವು ತೊಳೆದು ಚೆನ್ನಾಗಿ ಇಟ್ಕೊಂಡಿರೋದನ್ನು ನುಗ್ಗೆಕಾಯಿ ಸೊಪ್ಪು ಹಾಕೋಣ. ಅದಕ್ಕೆ ನುಗ್ಗೆ ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸಿಂಗ್ ಮಾಡ್ಕೊಳ್ಳೋಣ. ಮಿಕ್ಸಿಂಗ್ ಮಾಡಿದ ನಂತರ ಸ್ವಲ್ಪ ಹೊತ್ತು ತೋರಿಸ್ತೀನಿ ನೋಡಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾಡ್ಕೊಂಡಿದ ನಂತರ ಈಗ 10 ನಿಮಿಷ ಇದಕ್ಕೆ ಪ್ಲೇಟ್ ಮುಚ್ಚಿಟ್ಕೊಳ್ಳೋಣ. ತೋರಿಸ್ತೀನಿ ಹೇಗಾಗಿದೆ ಅಂತ. 10 ನಿಮಿಷ ಆಯಿತು. ಇವಾಗ ಇದನ್ನ ನೋಡೋಣ ಬನ್ನಿ. ಇದು ಸಂಪೂರ್ಣವಾಗಿ ಆಗಿದೆ. ನೋಡಿ, ಈ ರೀತಿ ಇದು ಚೆನ್ನಾಗಿ ಬಂದಿದೆ. ಈಗ ತಿನ್ನೋಡ್ಬಿಟ್ಟು ಹೇಗಾಗಿದೆ ತಿಳಿಸ್ತೀವಿ ನೋಡಿ. ಇದನ್ನು ತಿನ್ನೋಡ್ಬಿಟ್ಟು ತಿಳಿಸಿ ಹೇಗಾಗಿದೆ ಅಂತ. ಸೂಪರ್. ಕೇಳಿದ್ರಲ್ಲ, ಈ ನುಗ್ಗೆಕಾಯಿ ಸೊಪ್ಪು ನಮ್ಮ ತಂಗಿ ಹೇಗಾಗಿದೆ ಅಂತ ತಿಳಿಸಿದ್ಲಲ್ಲ. ಇದೇ ರೀತಿ ಸಿಂಪಲ್ ಟಿಪ್ಸ್ಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮರೀದೆ. ನುಗ್ಗೆಕಾಯಿ ಸೊಪ್ಪಿಗೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನ, ಟೊಮೊಟೊ ರಸಮ್.